ಯಾರು ಹೋಮರ ಇವ ಎಲ್ಲೇ ನೋಡ್ದಂಗ ಆಯ್ತಲ್ಲ. ಏ ದೋಸ್ತ, ಜೀವಕ್ ಜೀವ ಅಂತ ದೋಸ್ತರ ಕೈ ಕೊಟ್ರು, ಉಸಿರಿಗೆ ಉಸಿರಾದ ಹುಡುಗಿ ಬಿಟ್ಟು ಹೋದ್ರು. ಇಂಥ ಬಾಳಿ ನಾ ಎದಕ್ಕೆ ಬದುಕಿರ್ಬೇಕು ದೇವ್ರ? ಬರ್ತೀನಿ ನಾ ಸಾವ್ತೀನಿ. ಯಾರು ಲೇನಿ? ನಾನ್ ನಿನ್ ದೋಸ್ತ ಅದೀನಿ. ದೋಸ್ತ ನೀ ಯಾಕೆ ಬಂದಿ? ಹಾಪ್ ಸೋಮ ತೆಲಿಗಿಲಿ ಕೆಟ್ಟತಲ್ಲೇ ಲೇ ಟ್ರೈನಿಗೆ. ಟ್ರೈನ್ ಬಂದು ಕುತ್ಕೊಂಡು ಹೋಗ್ತಿತ್ತಲ್ಲಿ. ದೋಸ್ತ ಸರಿ ನಾ ನಿಂದ್ರಲಿ. ಸಾಯಿ ಅಂತದ ಏನಾಗೈತಿ ಅದನ್ನ ಹೇಳ. ಸಾಯಿ ಅಂತದ ಏನಾಗೈತಿ ನಾನು ಕೇಳ್ತಿ ಆ ದೋಸ್ತ ಹೇಳ. ಹೇಳ್ತೀನಿ ಕೇಳ. ಅವತ್ತೊಂದಿನ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಎಲ್ಲಿದೆ ಇಲ್ಲದೀನಿ ಬ್ರೋ. ಅಲ್ಲಿ ಯಾಕೆ ಹೋಗು? ಇದ್ಲೆಪ್ಪ ಬರ್ತರಿ. ಎನಿಮಿ ಅದಾರ ಬ್ರೋ ಇಲ್ಲಿ. ಬಂದ್ರಿ. ಬಾ ಬ್ರೋ ಜಲ್ದಿ ಬಾ ಬ್ರೋ. ಬಂದ್ ಅಯ್ಯೋ ನನ್ನ ಹೊಡ್ಯಾಕತ್ರ ಇಲ್ಲಿ. ನನ್ನ ಹೊಡ್ಯಾಕತ್ರ. ಓ ನಿನ್ನ ಬಿಡ್ಸಾಕ್ ಬಂದ ನಾನು ಸತ್ತ ಹೊರದ್ರು. ಎಂತ ಗಣಂದಾಗ ಕೆಲಸ ಮಾಡಕತ್ತಿಯಪ್ಪ. ನೀನು ಒಂಥರ ದಗದಿಲ್ಲ, ಅದಕ್ಕೂ ಇಲ್ಲ ದಗದು. ನಿನಗ್ ದಗದಿಲ್ಲ ಅಂತ ನನಗೂ ದಗದಿಲ್ಲ. ಮತ್ತೆ ನಿಂತ್ಕೊಣ ಈಗ. ನಾನು ಬಂದಿಂದ್ರಲೇ. ಓಯ್ ನೀ ಎಲ್ಲಕ್ಕೆ ಕುಂದ್ರಿಲ್ಲೇ. ಸತ್ನಪ್ಪ ಯಪ್ಪನ. ಏನಂದ್ರ? ಏನಿಲ್ಲ ಕುಂದ್ರ ಬಾ, ಕಾಲ್ ನೋಸ್ತಾವ ಮತ್ತ. ಇಂಥ ಮಾತಿಗೇನ್ ಕಡಿಮೆ. ನಾ ಎಲ್ಲೇ ಅಂಗಡಿ ಕಡೆಗೆ ಬಂದಿದ್ದೆ, ನೀನ್ ನೋಡ್ದೆ, ನಿನಗೊಂದು ವಾರ್ನಿಂಗ್ ಕೊಡೋಣ ಅಂತ ಬಂದೆ. ಬಾಳ ಒಳ್ಳೆ ಕೆಲಸ ಮಾಡಕತ್ತೇವ. ಹೋಗ್ತಾಯಿ ಕೊಟ್ಟಿನಿ, ಹೋಗ್ತೀನಿ. ಬದುಕ್ತಪ್ಪ ಯಪ್ಪ ಬಿಡ್ಜೀವ. ಆಯ್ತು ಬಜಾರಿ ಆದ್ಲ ನೀ ಎಲ್ಲಿದ್ದಿ? ಪಿಸ್ರುಗಳ ನಾ ಇನ್ನ ಹೋಗೇ ಇಲ್ಲ. ಹೋಗ್ತೀರಾ ಇನ್ನ ಜೋಳದ ರೊಟ್ಟಿ ಕಟ್ಟಂಗ್ ಕಟ್ಲ ನಿಮ್ಮನ್ನ. ಇಲ್ಲೇ ದುರ್ಗಾ ಯಾಕ್ಲಿ ಹಿಂಗ್ಯಾ ಕೊಡಿ ಬರಾಕ್ತಿ? ನಾಯಿಗೆ ಬ್ಯಾನ್ ಹತ್ತೈತಿ ಏನ? ನಮ್ಮ ಹುಡುಗಿ ಇದ್ದಿದ್ದಾಳೆ ಕಾಗಾಳಿ ಒದರಾಡಕತ್ಲ, ಅದಕ್ಕೆ ಓಡಿ ಬಂದಿ ಈ ಕಡೆ. ಏನ ಹೇಳೇ ದೋಸ್ತ, ಇವ್ರಿಬ್ರು ಎಷ್ಟು ಜಗಳ ಹಿಡಿದ್ರು ಒಬ್ರನ್ನೊಬ್ರನ್ನ ಒಟ್ಟ ಬಿಟ್ಕೊಡಂಗಿಲ್ಲ. ಹೋಗೋ ಮಾರ, ಆಕಿ ಬಿಟ್ಟವ್ರು ಸಾಕಾಗೈತೆ. ಆಕಿನ ಸಂಬಂಧ ಮಿಕ್ಕಿ ಬಿಡೋದು ನನಗಂಕಾರ. ಯಾಕ್ಲಿ ಮಗನ ಇನ್ನೇ ಹೇಳಿದಲ್ಲ ಆಕಿ ರೆಕಾರ್ಡಿಂಗ್ ಮಾಡಿ ಕಳಿಸ್ಲ. ಸುಳ್ಳ ಮಗನ ಹಂಗ ಮಾಡಿ ಹಿಡಿಲಿಯಪ್ಪ. ಮೊದಲ ದುರ್ಗಾ ಬಂದ ರಮಣಿ ಆಡ್ತಾಳ, ಹಂಗ ಸುಮ್ ಮಾತಿಗೆ ಅಂತೀನಿ. ಆಕಿನ್ ಬಿಟ್ರೆ ಏನೈತಿ ನನಗ? ನಾನು ಉಸಿರಿಗೆ ಉಸಿರಾದಕ್ಕದಾಳೆ ಆಕಿ. ಮತ್ತ ಆಕಿ ಬಿಟ್ಟು ಹೋದ್ರೆ ಸಾಕಂತೀಯಲ್ಲ. ಸುಮ್ ಹಂಗ ಯಾವಾಗ ಕಾಮಿಡಿಗೆ ಹಂಗ ಅಂತೀನಿ. ಒಟ್ಟ ಆಕಿನ್ ಬಿಟ್ಟು ಹೋಗೋದು ವಿಚಾರ ಸತಕ್ ಮಾಡಿಲ್ಲ ನನಗಾದ್ರು. ಗೊತ್ತಕ್ಲಿ ನೀವು ಇಬ್ರು ಎಷ್ಟು ಇಷ್ಟಪಡ್ತೀರ ಅನ್ನೋದು. ಆದ್ರ ದೋಸ್ತ ಇಬ್ರು ಸಣ್ಣ ವಯಸ್ಸಿಂದ ಲವ್ ಮಾಡ್ಕೊತ ಬಂದಿರಿ. ಈಗ ಇಬ್ಬರಿಗೆ ಮದುವೆ ವಯಸ್ಸಾಗೈತಿ. ಅವ್ರ ಮ್ಯಾಗ ಆಕಸ್ಮಿಕವಾಗಿ ಕಾರ್ಯ ಕಡೆ ಲಗ್ನ ಮಾಡಿ ಕೊಟ್ರೆ ಮಾಡ್ತೀವಿ. ಲೇ ಇನ್ನೊಮ್ಮೆ ಏನ್ರ ಹಂಗ ಮಾತಾಡ್ತೀವಿ ನೀವು, ತಿರೋಡ ಆದ್ಬಿಡ್ತೀನಿ ನೋಡಿ ನಿಮ್ಮನ್ನ. ನೀ ಯಾಕೆ ಪಾಲ್ತು ವಿಷಯ ಮಾತಾಡ್ತಿರ್ಲಿ? ಬ್ಯಾರೆ ಏನ್ರಿ ಹೇಳ್ರಿ. ಲೇ ಈಗ ನೀವು ಹಂಗನ ಜಾಸ್ತಿ ಆತ್ ನೋಡು. ಮೊನ್ನೆ ಹೊಸಾಗೈತಿ ಶರ್ಟ್ ಮಾಡಿದ್ವಲ್ಲ, ಅದು ಮಂದಿಗೆ ಭಾಳ ಇಷ್ಟ ಆಗೈತಿ. ಮುಂದೇನ್ ಮಾಡೋದು ಈಗ? ಏನಿಲ್ಲಪ್ಪ, ನಮ್ಮ ಅಮ್ಮಾರಂತಿಕ್ ಅವ್ರಂತಿಕ್ ಇವ್ರಂತಿಕ್ ರೊಕ್ಕ ಕೇಳಾಕತ್ತೀನಿ. ಯಾರ ರೊಕ್ಕ ಕೊಟ್ರಂದ್ರ ಈಗ ಮನ್ ಮಾಡಿಲ್ಲ ಶಾರ್ಟ್ ಫಿಲ್ಮ್, ಅದಕ್ಕೆ ಚಲೋತ್ನೆ ಮಾಡ್ಬೇಕಂತ ಅನ್ಕೊಂಡಿನಿ. ಹ್ಞೂ ದೋಸ್ತ ಮಾಡುವ, ನೀ ಯಾವಾಗಂತ ಯಾವಾಗ ಮಾಡು. ಯಾಕೆ ಹಚ್ಚಿದ್ದಂಬ್ರ? ಹಲೋ, ಇನ್ನು ಮನೆಗೆ ಹೋಗಿ. ಹಾ ಹೊಂಟಿನಿ ತಡೀರಿ ದೋಸ್ತ, ಹೋಗ್ಬರ್ತೀನಿ ದೋಸ್ತಾನ. ಏನ್ಲೇ ದೋಸ್ತ, ಈ ಹುಡುಗಿಗೆ ಎಷ್ಟು ಅನ್ಸಿ ಸಾಯ್ತಾನಲ್ಲಿ ಇವ. ಆದ್ರೂ ಏನೇ ಹೇಳ ದೋಸ್ತ, ಇಬ್ರು ಜೋಡಿ ಚಂದ ಇತ್ತು. ಯಾರು? ನಿಮ್ಮ ಅಜ್ಜಿ ನಾಯಿ ನನ್ನ ಮಗನೇ ನಾನು. ನೀನ ಹೇಳ. ಟೈಮಿನ 7 ದಿನ ಮಲ್ಕೊಂಡಿ? ಇಲ್ಲ, ಇನ್ನ ಹಂಗ ಸುಮ್ಮ ಮಕ್ಕಳಿಂದ ಹೇಳ್ಬೇಕು ಸೌದ. ಅದು ಹೋಗ್ಲಿ ಬಿಡು. ನಮ್ಮ ಮನ್ಯಾಗ ಎಲ್ಲರೂ ಹೊರಗೆ ಹೋಗ್ಯಾರ, ನಾನು ಎಲ್ಲರೂ ಕರ್ಕೊಂಡು ಹೋಗ. ಸರಿ ತಡಿ ಬರ್ತೀನಿ. ಬಂದ್ ತಡಿ ಅಂತ ಹೊಳ್ಳಿ ಮಲ್ಕೊಂಡಿ ಅಲ್ಗೆ ಬರ್ತೀನಿ ನಾನು.
ಹಾ ಬರ್ತೀನಿ ಆತಾ. ಹ್ಮ್ ಜಲ್ದಿ ಬಾ. ಬಾಯ್. ಮುಕ್ಕೊಂಡು ನೆಬಿಸ್ ಕಳ್ಸಿ ಕಾರು ಬಂದಿರಲ್ಲ ಮಾರೆ ಬಂದಿದ್ರು ಟೈಮ್ ನೋಡ್ರಾಗೈತಿ. ದೇವತಾಂಬೆ ಇಷ್ಟು ಬೇಗ ಬಂದಿರುವೆ? ಭಕ್ತ ಸ್ವಲ್ಪ ಮೇಕಪ್ ಮಾಡಿಕೊಳ್ಳಲು ತಡವಾಯಿತು. ಹೌದಾ ದೇವತಾಂಬೆ, ನಮ್ಗೇನಿದು ಹೊಸದಲ್ಲ, ಬಂದು ನಿಮ್ಮ ಸೀಟನ್ನು ಅಲಂಕರಿಸಿ. ಆಗಲ್ಲ. ದೇವತಾಂಬೆ ದಯವಿಟ್ಟು ಕೆಳಗಡೆ ಇಳಿತೀರಾ? ಭಕ್ತ, ಮುಂದಿನ ಡೈಲಾಗ್ ರಾಜುಬಾಯಿ ಈ ಶೈಲಿಯಲ್ಲಿ ಬರ್ದಿಲ್ಲ, ನಮ್ಮ ಶೈಲಿಯಲ್ಲಿ ಮಾತಾಡಬೇಕು ದಯವಿಟ್ಟು. ಆಯ್ತಾ ಹಂಗಾರೆ ತಳಗಿಳಿ. ಅದೇ ಶೈಲಿಯಲ್ಲಿ ಮರ್ಯಾದೆ ಬಹಳ ಚೆನ್ನಾಗಿ. ಆಯ್ತಾ ಇಳಿಯಪ್ಪ. ನಿಮ್ಮ ಮನೆಯಲ್ಲಿ ಕಳಿಸಿ. ಏನಪ್ಪ ಗೊತ್ತಿಲ್ಲ ನಮಗೂ. ಎಲ್ಲರೂ ಹಣ್ಣು ಹಂಕ ತಗೊಂಡು ಸ್ಟೇಷನ್ ಹೊರಗಡೆ ಹೋಗ್ಬಿಟ್ಟು ಹೋಗಿ ಅಂತ ಹೇಳಿದೆ. ಎಲ್ಲಿ ಹೋಗ್ತೀರ ಅಂತ ಹೇಳಿದ್ರಲ್ಲ, ಅವ್ರು ಹೇಳಿದ್ರು ಸ್ವಲ್ಪ ಬರಕ್ಕೆ ಲೇಟ್ ಆಗುತ್ತೆ ಅಂತ ಕಾಲ್ ಮಾಡ್ತಾರೆ. ಹ್ಞೂ ಮತ್ತೆ ಏನಿಲ್ಲಪ್ಪ, ನೀವ ದೊಡ್ಡ ಮಂದಿ ಶಾರ್ಟ್ ಫಿಲ್ಮ್ ಎಲ್ಲ ಮಾಡತ್ತೀರಿ, ನೀವ ಹೇಳ್ಬೇಕು. ಏನು ಮಾಡ್ಬೇಕಂತ ಅನ್ಕೊಂಡೆ, ಇವ್ರು ಅಕ್ಕ ಸಮಸ್ಯೆನೂ ಭಾಳ ಆತತಿ. ಈ ಕಡೆ ಹುಡುಗರು ಸರಿಯಾಗಿ ಬರೋಲ್ಲ, ಕಂಡಾಬಿಟ್ಟು ಕಷ್ಟ ಆತತಿ. ನೋಡ್ಬೇಕು ಏನಾಗತ್ತ. ಒಟ್ಟು ಕೇಳಾಕ್ತೀನಿ ಅವ್ರ ಅಂತ ರೊಕ್ಕ. ಒಟ್ಟು ನಾಳೆಗೆ ಏನೋ ದುಡ್ಡು ಆರು ಚಲೋ ಮಾಡ್ಬೇಕು ಇನ್ನೊಂದು ವಾರದಾಗ. ಇವಾಗ ನಿನಗೆ ಕಷ್ಟ ಬರತ್ತಂದ್ರೆ ತಿಳ್ಕೊಂಬಿಡು, ನಿನ್ ಟೈಮ್ ಬರಾಕತ್ತ ಅಂತ ಅರ್ಥ. ಎಷ್ಟೇ ಕಷ್ಟ ಬಂದ್ರೆ ಎದುರ್ಸು. ಈ ಉಸಿರಿಗೆ ಉಸಿರಾದಕೈತಿ ನಾನು. ನೀವ್ ಒಬ್ಬೇಕು ನಾನು ದುಡಿದ್ರ ಇಡೀ ಪ್ರಪಂಚನ ಗೆಲ್ತೀನಿ. ಇಂಥ ಡೈಲಾಗ್ ಹೊಡಕೇನ್ ಕಡಿಮೆ ಇಲ್ಲ. ಅದೆಲ್ಲ ಹೋಗ್ಲಿ ಬಿಡು, ನಿನಗೆ ಏನೋ ಒಂದು ಹೇಳ್ಬೇಕಂತ ಅನ್ಕೊಂಡಿದ್ಯಾ. ಅದ ಅಮೌಂಟ್ ಸಜ್ಜು ಮಾಡತ್ತೀನಿ. ಇನ್ನೊಂದು ವಾರದಾಗ ಏನಾರ ಅಮೌಂಟ್ ಏನಾರ ಸಜ್ಜಾದ್ರ ಇನ್ನೊಂದು 2-3 ದಿನದಾಗ ಇಂಥ ಶಾರ್ಟ್ ಫಿಲ್ಮ್ ಮಾಡಕ್ಕೆ ಚಲೋ ಮಾಡ್ಬೇಕಂತ ಮಾಡೀನಿ. ಅದಕ್ಕೆ ನಾ ನಿನ್ನ ಕಾಲಿಗೆ ಮೆಸೇಜ್ ರಿಪ್ಲೈ ಕೊಡ್ತೀನಿ. ಇಲ್ಲ ಮತ್ತೆ ಬ್ಯಾಸ್ರಿಗೆ ರಾವ ನೀನು ಅದಕ್ಕೆ ಹೇಳ್ಬೇಕಂತ ಅನ್ಕೊಂಡೆ, ಅದಕ್ಕೆ ಹೇಳಿದೆ. ಮಾಡು, ನಿನ್ಗಾರ ಬೇಡ ಅಂತ. ನೀ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಂಗೆ. ಹಲೋ ಹಲೋ, ಎಲ್ಲಿದಿ? ಅವ್ರು ರೊಕ್ಕ ಯಾಕಾಗತ್ತೆ ಕೊಡ್ತೀನಿ ಅಂದಲ್ಲಪ್ಪ. ಕರೆಯೋಗು. ಹಾ ಬಂತೇಳಿ ಬಂದೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದೈತಿ, ಹೋಗು ನಡಿ. ದೋಸ್ತ ಹೋಗುಂಬಾ, ರೊಕ್ಕ ಸುಮ್ಮ ನಡಿಲಿಯಪ್ಪ, ಫೋನ್ ಹಚ್ಚಿ ಕೇಳ್ತೀನಿ ಕೇಳ ಪಾಟ್ನ ಕೇಳ. ಹಲೋ ರೀ, ಮತ್ತೆ ನಮ್ಮ ದೋಸ್ತ ಒಂದು ಸ್ವಲ್ಪ ರೊಕ್ಕ ಹೇಳಿದ್ದೀನಿ ರೀ. ಇನ್ನೂ 2 ದಿವಸ ರೀ. ಸರಿ ಆಯ್ತು. ಏನಂದ್ರೆ ಇನ್ನೂ ಒಂದು 2 ದಿವಸ ಅಂತಲೇ. 2 ದಿವಸ ಬಿಟ್ಟು ಕೊಡ್ತಾರಂತ. 2 ದಿವಸ ಬಿಟ್ಟು ಕೊಡ್ತಾರೆ. ಕೊಡ್ತಾರಿಲ್ಲ ಅವ್ರು? ಹಾಂ ಕೊಡ್ತಾರೆ. ಆಯ್ತು, ಇನ್ನೂ 2 ದಿವಸ ಬಿಟ್ಟು ಹೋಗೋಣ. ಸರಿ ಸರಿ ಹೋಗ್ಬಾ. ಯಾಕ್ಲಿ ದೋಸ್ತ, ಮತ್ತೆ ನಿಮ್ಮ ಹುಡುಗಿ ಓಡಿಸ್ಕೊಂಬಂದ್ಲೇ? ಏನೂ ಇಲ್ಲಪ್ಪ, ನಿಮ್ಮನ್ನ ಹುಡ್ಕಾಡ್ಕೊತ ಬಂದೆ ಎಲ್ಲಿ ಹೋಗಿರಿ ಅಂತೇಳಿ. ಸುಳ್ಳ ಮಗನ ಎಲ್ಲೇ ಇರ್ತೇನೋ ಗೊತ್ತಿಲ್ಲ, ಯಾಕೆ ಹುಡುಕೊಂಬರಕ್ಕೆ ಹೋದಿ? ಹೋಗ್ರಿ ಬಿಡ್ಲಿಯಪ್ಪ, ಅವನು ಬಂದ್ನಲ್ಲ ಬಾ. ದೋಸ್ತ ರೊಕ್ಕ ಕೊಟ್ರೆ? ಹ್ಞೂ ದೋಸ್ತ ಕೊಟ್ರಿ, ಇವತ್ತು ಇಸ್ಕೊಂಬಂದೆ ಹೋಗಿ. ಮತ್ತು ಮುಂದೇನು ಮಾಡಮ್? ಇನ್ನೇನ ಇವತ್ತು ಕುಂತು ಒಟ್ಟು ಸ್ಟೋರಿ ಬರಿತೀನಿ. ನಾಳೆ ಶೂಟಿಂಗ್ ಚಲೋ ಮಾಡ್ಬಿಡ್ರಿ. ಸರಿ ದೋಸ್ತ, ಹೀರೋಯಿನ್ ಯಾರು? ನಿಮ್ಮ ಅಮ್ಮನ ಕರ್ಸು ನಾನು. ಹೀರೋಯಿನ್ ಎಲ್ಲ ರಚಿತಾರಾಮ ರಾಜಕುಮಾರ್ ಜೊತೆ ಫೋನ್ ಹಚ್ಚಿದ್ನ್ಯಾ, ಒಂದು ವಾರ ಕುಲ್ಲ ಇಲ್ಲ ಅಂದ್ರೆ. ಸುಳ್ಳ ಮಕ್ಕಳ ಮಂಡು ಹೊಸಬರಿ ಬಿಡ್ರಿ, ಮೊದಲ ಯಾರು ಕರ್ಸೋನ್ ಹೇಳ್ರಿ. ದೋಸ್ತ ಇನ್ಸ್ಟಾಗ್ರಾಮ್ದಾಗ ಒಂದು ಹುಡುಗಿ ಮೆಸೇಜ್ ಮಾಡ್ಯಾಳ, ನಮ್ಮ ಹಳೆ ವಿಡಿಯೋ ನೋಡಿ ಬರ್ತೀನಿ ನಾ ಕಳಿಯ ಮಾಡು. ಹೌದಾ? ಫೋಟೋ ಇದ್ರೆ ತೋರ್ಸ. ನೀಂದ್ರ ದೋಸ್ತ, ದೋಸ್ತ ಚಂದದವಳಲ್ಲಿ ಕರ್ಸುನು. ಅಮೌಂಟ್ ಏಟ್ ಹೇಳ್ತಾಳೆ ಕೇಳ್ಕೊಂಡು ನನಗೆ. ಸರಿ ಆಯ್ತಾ, ಅವ್ರ ಅಮೌಂಟ್ ಏಟ್ ಹೇಳ್ತಾರೆ ಕೇಳ್ಕೊಂಡು ಹೇಳ್ತೀನಿ. ಸರಿ ಆಯ್ತು ದೋಸ್ತ, ಫೋನ್ ಹಚ್ಚಿ ಕೇಳಿ ಏಟ್ ಹೇಳ್ತಾರೆ ಅಮೌಂಟ್, ನಾ ಕೊಡ್ತೀನಿ. ಅದನ್ನ ನಾಳೆಗೆ ಸ್ಟೋರಿಗೆ ಎಲ್ಲ ಬಡದು ರೆಡಿ ಮಾಡ್ತೀನಿ. ಸ್ವಲ್ಪ ಜಲ್ದಿ ಬಂದ್ಬಿಡ್ರಿ ನಾಳೆಗೆ ಮುಂಜಾನೆ. ಫೋನ್ ಹಚ್ತೀನಿ, ನಿಮ್ಗೆ ಜಲ್ದಿ ಬರ್ರಿ.
ನೋಡ್ರಿ. A few moments later. ಏ ನಿಮ್ ಹುಡುಗರು ಬರ್ತಾರೆ ಹೋಗಮ್ಮ ನಾವು ಕೆಲ್ಸ ಅದ ನಮ್ಮ ಅಲ್ಲಿ. ಅಣ್ಣ ಒಂದೇ ಸೆಕೆಂಡ್ ತಡಿ ನಮ್ಮ ಹುಡುಗರಿಗೆ ಫೋನ್ ಹಚ್ತೀನಿ. ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ ಅಥವಾ ಈ ಸಮಯದಲ್ಲಿ ತಲುಪಲು ಸಾಧ್ಯವಿಲ್ಲ. ಏ ನಿಮ್ ಹುಡುಗರು ಬರಕಲ್ಲ ನಾ ರೊಕ್ಕ ಫೋನ್ ಪೇ ಮಾಡ್ಕೊಂಡು ಹಾಕ್ತೀನಿ. ನಿಮ್ ಹುಡುಗಿದ್ ಲಗ್ನ ಆತು ಏನ್ ಹೇಳತ್ತೀನಿ? ಕರೆ ಅಣ್ಣ ಬೇಕಾರ್ ಸುಳ್ಳಾರ ಬಂದ್ ಅಲ್ಲಿ ಬಂದ್ ನೋಡಿ. ನಿಮ್ಮ ಮನೆಗೆ ಹೋಗಿ ನಾ ಮನೆಗೆ ಬರ್ತೀನಲ್ಲ. ಆತನ ಬಾ. ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ ಅಥವಾ ಈ ಸಮಯದಲ್ಲಿ ತಲುಪಲು ಸಾಧ್ಯವಿಲ್ಲ. ದಯವಿಟ್ಟು ನಂತರ ಪ್ರಯತ್ನಿಸಿ. आपके द्वारा डायल किया गया नंबर ಲೇ ದೋಸ್ತ, ಯಾರೋ ಬಿಟ್ಟು ಹೋದ್ರ ಅಂತೇಳಿ ಸಾಯಕ್ ಬಂದಿ. ಲೇ ಅವ್ರು ಈಗ 1-2 ವರ್ಷ ಆಗಿರ್ಬೇಕು ನಿನ್ನ ಪರಿಚಯ ಆಗಿ. ಆದ್ರ ನಿನ್ನ ತಂದೆ ತಾಯಿ 25 ವರ್ಷದಿಂದ ನಿನ್ನ ಸಾಕಾಕತ್ತಾರಲಿ. ಅವ್ರಿಗೋಸ್ಕರ ಬದುಕ್ಬೇಕು ನೀನು. ಯಾರೋ ಇನ್ನೊಬ್ರು ಬಿಟ್ಟು ಹೋದ್ರ ಅಂತೇಳಿ ಅವ್ರ ಸಂಬಂಧ ಸಾಯಕ್ ಬಂದಿ. ಲೇ ನಿನ್ನ ಬಿಟ್ಟು ಹೋದವ್ರ ಮುಂದ ಬೆಳೆದು ನಿಲ್ಬೇಕ. ಅದು ನಿಜವಾದ ಸಾಧನೆ ಜೀವನದಾಗ. ಬಿಟ್ಟು ಹೋದ್ರಂತ ಸಾಯೋದಲ್ಲ. ಈ ಮಾತು ಇವಾಗಷ್ಟ ಅಲ್ಲ, ನಿಮ್ಗೂ ಅನ್ವಯಿಸುತ್ತ. ಯಾರೋ 3ನೇ ವ್ಯಕ್ತಿಗೋಸ್ಕರ ಸಾಯಕ್ ಹೋಗ್ಬೇಡ್ರಿ. ಜೀವನದಾಗ ಏನಾದ್ರೂ ಸಾಧನೆ ಮಾಡ್ರಿ ದೋಸ್ತ. ನಡಿ.